ಶರಣರನ್ನು ಶಿವಯೋಗಿಗಳನ್ನು ಹಂಗೆ ಸುಮ್ಮನೆ ಎಲ್ರಿಗೂ ಅರ್ಥ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ಅವರಿಬ್ಬರು ಮಾತಾಡಿರುವಂತಹ ಮಾತುಗಳನ್ನು ಅರ್ಥ ಮಾಡಿಕೊಂಡ ಷಣ್ಮುಖ ಶಿವಯೋಗಿಗಳು ಈ ಊರಾಗ ಇರಬೇಕೋ ಬೇಡವೋ ಅಂತ ನಿರ್ಧಾರ ಮಾಡಿ ಒಂದು ಗುಡಿಯೊಳಗೆ ಇದ್ರಾತು ಅಂಥೇಳಿ ಊರಾಗ ಯಾರ ಮನೆಗೂ ಹೋಗೋದು ಬೇಡ, ಸಂಸ್ಕಾರ ಇಲ್ಲದ ಊರ, ಒಂದು ದೇವಸ್ಥಾನದೊಳಗಿದ್ರಾಯ್ತು ಅಂತ ಅಲ್ಲಿಂದ ಹೊರಡ್ತಾರೆ. ಅರ್ಥ ಮಾಡ್ಕೊಳ್ಬೇಕು, ಇನ್ನೇನು ದೇವಸ್ಥಾನದ ಸಮೀಪ ಹೋಗಬೇಕಾದ್ರೆ ಆ ಊರಾಗ ಒಬ್ಬ ಹೆಣ್ಮಗಳು ಬರ್ತಾಳೆ. ಹೆಣ್ಮಗಳು ಬಂದು ಅವರನ್ನು ನೋಡಿ ನಮಸ್ಕಾರ ಮಾಡಬೇಕು, ಇಲ್ಲ ಸುಮ್ಮನರ ಹೋಗಬೇಕು. ಆಕೆ ಏನು ಮಾಡ್ತಾಳೆ ಗೊತ್ತೇನ್ರಿ? ಆಕೆನೂ ಕೂಡ ಇವರನ್ನು ನೋಡಿ ಅಂತಾಳೆ, ಯಾವ ಊರಾಗಿದ್ದ ಬಂದ್ರಪ್ಪ, ನಮ್ಮೂರ ಬೇಕಾಗಿತ್ತನು ಅಂದ್ಲಂತ. ಆಕೆ ಯಾವ ಊರಾಗಿದ್ದ ಬಂದ್ರಪ್ಪ, ನಮ್ಮೂರ ಬೇಕಾಗಿತ್ತನು ಅನ್ಕೊಂತ ಸುಮ್ಮನೆ ಹೋಗ್ಬೇಕಿಲ್ಲ, ಈಸು ನಮ್ಮೂರಿಗೆ ಬಂದು ಬೀಳ್ತಾವ ಅಂದ್ಲಂತ. ಆಕೆ ಅಂತಿರ್ತಾರ ನೋಡು ಒಂದಿಷ್ಟು ಮಂದಿ, ಈಸು ನಮ್ಮೂರಿಗೆ ಏನು ಈಕೆ ಸಾಕ್ತಿದ್ದಾಳೆ, ಬಂದವ್ರನ್ನೆಲ್ಲ ಇವರ ಸಾಕ್ತಿರ್ತಾರೆ. ಆಶ್ಚರ್ಯ, ಒಂದಿಷ್ಟು ಮಂದಿಗೆ ತುಂಬಿಕೊಂಡಿರ್ತಾವೆ ಅವು, ಒಂದಿಷ್ಟು ಮಂದಿಗೆ ತುಂಬಿಕೊಂಡಿರ್ತಾವೆ. ಸಂಸಾರವೆಂಬ ಹೆಣಬಿದ್ದರೆ ತಿನಬಂದ ನಾಯಿಗಳ ಜಗಳವ ನೋಡಿರೆ ಶರಣರೆಲ್ಲ ಹೇಳ್ತಾರಲ್ಲ. ನಡೆಸೋರು ಬೇರೆ ಇರ್ತಾರೆ, ಹೊತ್ತು ಜವಾಬ್ದಾರಿ ನೀವು ತೂಗಿಸ್ಕೊಂಡು ಹೋಗೋರು ಬೇರೆ ಇರ್ತಾರೆ. ಇವು ಸುಮ್ಮನೆ ಒದರಾಡ್ತಿರ್ತಾವ, ಎಲ್ಲ ನನ್ನಿಂದನೇ ಅಂತಿರ್ತಾವೆ, ಎಲ್ಲ ನಾನು ಮಾಡ್ತೀನಿ ಅಂತಿರ್ತಾವೆ. ಈಗೆಲ್ಲ ಬಂಡಿ ಕಡಿಮೆ ಆಗ್ಯಾವ, ಟ್ಯಾಕ್ಟ್ರಿ ಹೆಚ್ಚಿಗೆ ಆಗ್ಯಾವ. ಈಗ ಅವತ್ತಿನ ಕಾಲಕ್ಕೆ ಬಂಡಿ ಮೇಲೆ ಹೋಗ್ತಿದ್ರು, ಯಾರು ಎಲ್ಲಿಗೆ ಹೋಗಬೇಕಾದ್ರು. ಸ್ವಲ್ಪ ಗಮನಿಸ್ರಿ ನೀವು, ಆ ಬಂಡಿ ಹೋಗೋ ಮುಂದೆ ಬಂಡಿ ತಳಗೊಂದು ನಾಯಿ ಓಡಿ ಹೊಕ್ಕಿತ್ತು. ಬಂಡಿ ಹೋಗಬೇಕಾದ್ರೆ ಬಂಡಿ ತಳಗೊಂದು ನಾಯಿ ಓಡಿ ಹೊಕ್ಕಿತ್ತು. ಆ ನಾಯಿ ಬಂಡಿಕ್ಕಿಂತ ಮೊದಲು ಎಲ್ಲಿ ಹೋಗಿ ಬಂಡಿ ನಿಲ್ಲುತ್ತಿತ್ತಲ್ಲ, ಅದಕ್ಕಿಂತ ಮೊದಲು ಹೋಗಿ ನಿಂತು ತೇಕಕ್ಕೆ ಚಲೋ ಮಾಡ್ತಿತ್ತಂತದು. ಓಡಿ ಹೋಗಿ 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 ಯಾರೋ ಒಬ್ರು ಕೇಳಿದ್ರಂತೆ, ಯಾಕೋ ಹಿಂಗ್ಯಾಕೆ ತೆಕ್ಕತ್ತಿದೆ ಅಂತಂದ್ರೆ ನಾಯಿ ಅಂತಿತ್ತಂತ, ಇಡೀ ಬಂಡಿ ನಾನೇ ಹೊತ್ಕೊಂಡು ಬಂದೀನಿ ಅಂತಿತ್ತಂತದು. ಇಡೀ ಬಂಡಿನ ನಾನೇ ಹೊತ್ಕೊಂಡು ಬಂದೀನಿ. ಹಂಗೆ ಬದುಕು ಅನ್ನುವಂತಹ ಬಂಡಿ ಎಳೆಯಾವ ಬ್ಯಾರೆ ಇರ್ತಾನೆ. ಈ ಜೀವನ ಅನ್ನುವಂತಹ ಬಂಡಿ, ಆ ಕಟ್ಟಿಗೆ ಬಂಡಿ ಬಿಡ್ರಿ ನೀವು, ಆ ಎತ್ತಿನ ಬಂಡಿ ಬಿಡ್ರಿ, ಈ ಬದುಕು ಅನ್ನುವಂತಹ ಬಂಡಿನ ಎಳೆಯ ಒಬ್ಬ ಬ್ಯಾರೇನೇ ಇರ್ತಾನೆ. ಈ ತೆಳಗೆ ಓಡಿ ಹೋದ ನಾಯಿ ಅಂತವ್ ನಾನೇ ಎಳ್ಕೊಂಡು ನಿಂತಿರ್ತಾನೆ, ನಾನೇ ಎಳ್ಕೊಂಡು ಬಂದೀನಿ ಅಂತಿರ್ತಾನೆ. ಆಲೋಚನೆ ಮಾಡ್ಬೇಕು ನಾವೆಲ್ಲ. ಇಷ್ಟು ಆ ಹೆಣ್ಮಗಳು ಕೂಡ ಯಾವಾಗ ಅದನ್ನು ಮಾತಾಡಿದ್ಲು, ಷಣ್ಮುಖ ಶಿವಯೋಗಿಗಳಂದ್ರಂತೆ, ಅಲ್ಲದವರ ಮನೆಯ ಮುಂದೆ ಬೆಲ್ಲದಂಗಿರಲಾರದೆ ಅಲ್ಲಿಂದ ಎದ್ದು ಹೋಗುವುದು ಮುಖ್ಯ ಅಂಥೇಳಿ. ಎಲ್ಲಿ ನಮಗೆ ಗೌರವ ಇಲ್ವೋ, ಎಲ್ಲಿ ನಮಗೆ ಸತ್ಕಾರ ಇಲ್ವೋ, ಎಲ್ಲಿ ನಮಗೆ ಮರ್ಯಾದೆ ಇಲ್ವೋ, ಎಲ್ಲಿ ನಮ್ಮ ಘನತೆಗೆ ಚ್ಯುತಿ ಬರುತ್ತೋ ಅಲ್ಲಿ ಎಷ್ಟು ಕೋಟಿ ಕೊಟ್ಟರು ಇರಬಾರ್ದು, ಅಲ್ಲಿಂದ ಸುಮ್ಮನೆ ನಾವು ಮುಂದಿನ ದಾರಿ ನೋಡಿಕೊಳ್ಬೇಕು ಅಂತಾರೆ. ಅಷ್ಟೊತ್ತಿಗೆ ಹೊತ್ತು ಮುಳುಗಿರ್ತದೆ. ಈ ಊರು ಬಿಟ್ಟು ಮುಂದಿನೂರಿಗೆ ಹೋದರೂ ಚಿಂತೆ ಇಲ್ಲ ಅಂತ ಆ ಊರನ್ನು ದಾಟೇ ಬಿಡ್ತಾರೆ. ಅಡವಿಯೊಳಗೆ ಪಾದ ಹಾಕ್ತಾರೆ. ಅಡವಿಯೊಳಗೆ ನಡ್ಕೊಂತ ಹೋಗಬೇಕಾದ್ರೆ ಸಂಪೂರ್ಣ ಕತ್ತಲಾಗುತ್ತೆ. ಕಾರ್ಗತ್ತಲೆಯ ಕತ್ತಲಿನೊಳಗೆ ಒಬ್ಬರೇ ಹೋಗುವಂತಹ ಸಂದರ್ಭ. ಮನ್ಯಾಗ ಕರೆಂಟ್ ಹೋದ್ರೆ ಹೊರಗೆ ಬರೋಂಗಿಲ್ಲ, ಬೆಡ್ರೂಮ್ ಬಿಟ್ಟು ನಾವು. ಮನ್ಯಾಗ ಕರೆಂಟ್ ಹೋದ್ರೆ ಹೊರಗೆ ಬರೋದಕ್ಕೆ ಅಲ್ಲೇ ಕುಂತ್ಕೊಂಡು ಕೂಗುತ್ತೀವಿ, ಯಾರದ್ರಿ ಅಂಥೇಳಿ. ಮೊಬೈಲ್ ಹೋತು ಅಂದ್ರೆ ಮುಗಿದ ಹೊತ್ತು, ಜೀವನನೇ ಇಲ್ಲ. ಕಾರ್ಗತ್ತಲೆಯೊಳಗೆ ಒಬ್ಬನೇ ಶಿವಯೋಗಿ ಬಸವನಾಮ ಸ್ಮರಣೆ ಮಾಡಿ ಅಖಂಡೇಶ್ವರರನ್ನು ನೆನಪು ಮಾಡಿಕೊಳ್ತಾ ಒಂದೊಂದು ಹೆಜ್ಜೆ ಹೋಗುತ್ತಿದ್ರೆ ಆ ಅಡವಿಯ ಶಬ್ದಗಳೆಲ್ಲ ಚಲವಾದವಂತ. ಅಡವಿ ಶಬ್ದಗಳು ಒಂದು ಕ್ಷಣ ಆ ಕೂಗೋ ಶಬ್ದಗಳನ್ನು ಕೇಳಿದ್ರೆ ಎಂಥವ್ರು ಬೇಕಾದರೂ ಹೆದರಿ ಬಿಡ್ಬೋದು. ಕತ್ತಲದಾಗ ತಿರುಗಾಡಿದವ್ರಿಗೆ ಗೊತ್ತಿರ್ತೈತಿ, ಕತ್ತಲದೊಳಗೆ ಸುತ್ತಾಡಿದವ್ರಿಗೆ ಗೊತ್ತಿರ್ತೈತಿ. ಆಶ್ಚರ್ಯ ಅಂತಂದರೆ ಒಬ್ಬನೇ ಶಿವಯೋಗಿ ಅಡವಿಯೊಳಗೆ ಹೊಂಟಾನ. ಕಾಡು ಪ್ರಾಣಿಗಳೆಲ್ಲ ಕಡೆ ಓಡಾಡಕತ್ತಾವ. ಎಲ್ಲರ ಒಂದು ಚಲೋ ಕಲ್ಲಿನ ಮೇಲೆ ಕೂಡಬೇಕು ಅಂತಾರೆ, ಅವರಿಗೆ ಕುಂದ್ರಕ್ಕೆ ಚಲೋ ಜಾಗ ಸಿಗವಲ್ದು. ಒಂದು ಗಿಡದ ಬುಡಕ್ಕೆ ಕೂಡ್ಬೇಕಂದ್ರೂ ಆಗವಲ್ದು, ಒಂದು ಗವಿ ಹುಡುಕಬೇಕಂದ್ರೂ ಸಿಗವಲ್ದು, ಒಂದು ಕಲ್ಲು ಬಂಡಿನಾರ ಹುಡುಕಬೇಕು ಅಂತಾರೆ, ಆ ಕಲ್ಲು ಬಂಡಿನೂ ಸಿಗಲಿಲ್ಲ ಅವರಿಗೆ, ಕಲ್ಲು ಬಂಡಿನೂ ಸಿಗಲಿಲ್ಲ. ಗುರುನಾಥನ ಇಚ್ಛೆ ಹಿಂಗಿತ್ತಲ್ಲ, ಅಡವಿಯೊಳಗೆ ಒಬ್ಬರೇ ಸುತ್ತಾಡಬೇಕು ಅಂತ.
ಒಬ್ಬರೇ ಸುತ್ತಾಡಬೇಕು. ಆ ಎಲ್ಲ ಅಡವಿ ದಟ್ಟವಾದ ಅರಣ್ಯದೊಳಗೆ ಒಬ್ಬನೇ ಶಿವಯೋಗಿ ಕತ್ತಲಿನೊಳಗೆ ಕಣ್ಣು ಮುಚ್ಚಿ ಬೆಳಕು ಕೇಳಲಿಲ್ಲ, ಕಣ್ಣು ಮುಚ್ಚಿ ಜೊತೆಗಾರರನ್ನು ಕೇಳಲಿಲ್ಲ, ಕಣ್ಣು ಮುಚ್ಚಿ ಇನ್ನೊಬ್ಬರು ಬೇಕು ಅಂತನ್ನಲಿಲ್ಲ, ತನಗೆ ಭಯ ಅಂತ ಅನಿಸಲೇ ಇಲ್ಲ. ಕಣ್ಣು ಮುಚ್ಚಿ ಒಂದೇ ಕೇಳಿದ, ಗುರುನಾಥ ಅಖಂಡೇಶ್ವರ, ಎಲ್ಲಿವರೆಗೂ ನಾನು ನಡ್ಕೊತ ಹೋಗ್ತೀನಿ ಅಲ್ಲಿವರೆಗೂ ನೀ ನನ್ನ ಜೊತೆ ಇರಬೇಕು ಅನ್ನುವಂತಹ ಭಾವದಿಂದ ಗುರುವಿನ ನಾಮಸ್ಮರಣೆಯೊಂದಿಗೆ ಹೊಂಟ. ಗುರುವಿನ ನಾಮಸ್ಮರಣೆಯೊಂದಿಗೆ ಹೊಂಟ ಕೂಡೋದಕ್ಕೆ ಜಾಗ ಇಲ್ಲ, ಹಸುವಾಗ್ಯದ. ಎಲ್ಲವೂ ಒಮ್ಮೆಗೆ ಕಾಣ್ತಾವ್ರಿ. ಒಂದೊಂದು ಟೈಮ ಎಲ್ಲವೂ ಒಂದೇ ಕಾಣ್ತಾವೆ. ನಾವು ವೈರಾಗ್ಯ ಅಂತೀವಲ್ಲ, ಹಸುವು ಎಷ್ಟು ನಾಟಕ ಮಾಡಿಸುತ್ತಂತಂದ್ರೆ ಒಂದು ಸರಿ ಏನು ಬೇಕಾದರೂ ತಿಂದು ಬಿಡ್ಬೇಕು ಅನ್ನಿಸ್ತೈತಿ. ಅಕ್ಕ ಮಹಾದೇವಿ ಒಂದು ಕಡೆ ಬಹಳ ಅದ್ಭುತವಾದ ಮಾತು ಬರೀತಾಳೆ. ಈ ಹಸುವು ಅನ್ನುವಂಥವ್ರಿಗೆ, ಉಪವಾಸ ಅನ್ನುವಂಥವ್ರಿಗೆ, ಎಲ್ಲರೂ ಉಪವಾಸ ಮಾಡ್ತೀರಿ ಶಿವರಾತ್ರಿಗೆ, ಹೌದಲ್ಲೋ? ಎಲ್ಲರೂ ಉಪವಾಸ ಮಾಡ್ತೀರಿ. ಎಂಥ ಉಪವಾಸ ರೀ! 2 ಡಬರಿ ಅವಲಕ್ಕಿ, 3 ಡಜನ್ ಬಾಳೆಹಣ್ಣು, 8 ಸೇಬು ಹಣ್ಣು. ಏನು ಊಟ? ಉಪವಾಸದೇನ್ರಿ, ನಾ ಏನೇನೂ ತಿಂದಿಲ್ಲ. ಸೂಸಲ ಮಾಡಿದ್ರೆ ಒಂದು ಪುಟ್ಟಿ ತಿಂದೀನಿ ರೀ. ನಮ್ಮ ಉಪವಾಸ. ಅಕ್ಕ ಮಹಾದೇವಿ ಹೇಳ್ತಾಳ, ಹಸಿವೆಂಬ ಹೆಬ್ಬಾವು ಹೊಟ್ಟೆಯೊಳಗೆ ಹೊಕ್ಕು ಡೊಂಬರಾಟವಾಡುತ್ತಿರುವಾಗ ಮನೆಗೆ ಹೋಗಿ ಭಿಕ್ಷೆ ಬೇಡುವಂತೆ ಮಾಡಯ್ಯ. ಮಾಡಿಟ್ಟದ್ದು ತಿನ್ನಬೇಕು ಅನ್ಲಿಲ್ಲ ಅಕ್ಕ ಮಹಾದೇವಿ, ಆಲೋಚನೆ ಮಾಡಬೇಕು. ಉಪವಾಸ ಅಂತಂದ್ರೆ ಊಟ ಬಿಡೋದಲ್ಲ, ಆವಾಸ. ಪರಮಾತ್ಮನನ್ನು ಆ ಹಸಿವೆಂಬ ಹೆಬ್ಬಾವಿನ ಆ ಹೊಟ್ಟೆಯೊಳಗೆ ಪರಮಾತ್ಮ ತುಂಬಿಕೊಂಡ ಅಂತಂದ್ರೆ ಊಟನ ಬೇಡ ಅಂತ. ಹಸಿವೆಂಬ ಹೆಬ್ಬಾವು ಹೊಟ್ಟೆಯೊಳಗೆ ಹೊಕ್ಕು ಡೊಂಬರಾಟವಾಡುತ್ತಿರುವಾಗ ಮನೆಗೆ ಹೋಗಿ ಭಿಕ್ಷೆ ಬೇಡುವಂತೆ ಮಾಡಯ್ಯ ತಂದೆ. ನಾ ಭಿಕ್ಷೆ ಬೇಡಿದಾಗ ಆ ಮನೆಯ ಒಡತಿ ನನಗೆ ಭಿಕ್ಷೆ ನೀಡದಂತೆ ಮಾಡು ಅಂತಾಳಕ್ಕೆ. ಮೊದಲು ಹೋಗಿ ಬೇಡುವಂಗೆ ಮಾಡು, ಬೇಡಿದ್ರೆ ಆ ಮನೆಯವರು ಬಂದು ನೀಡದಂಗೆ ಮಾಡು. ಅಪ್ಪಿ ಹೆಣ್ಣೆಂಬ ಕನಿಕರದಿಂದ ಮನೆಯ ಯಜಮಾನಿ ನೀಡುವುದಕ್ಕೆ ಬಂದರೆ ನೀಡಿದ ಭಿಕ್ಷೆ ತಟ್ಟೆಗೆ ಬೀಳುವ ಮುನ್ನ ನೆಲಕ್ಕೆ ಬೀಳುವಂತೆ ಮಾಡಯ್ಯ ತಂದೆ. ಹಸಿವಿನ ಡೊಂಬರಾಟಕ್ಕೆ ಸಿಕ್ಕು ನೆಲಕ್ಕೆ ಬಿದ್ದ ತುತ್ತನ್ನು ನಾನು ಹಿಡಿದು ಎತ್ತಿಕೊಂಡು ತಿನ್ನುವ ಮುಂಚೆ ನಾಯಿ ನರಿಗಳು ಬಂದು ತಿಂದು ಹೋಗುವಂತೆ ಮಾಡಯ್ಯ, ಅಂದರೆ ನೀ ನನ್ನೊಳಗಿರುವೆ ಚನ್ನಮಲ್ಲಿಕಾರ್ಜುನ ಅಂತಾಳ. ತಿನ್ನೋ ಹಣ್ಣು ಯಾರು ಕಸ್ಕೊಂಡ್ರು ಅಂದ್ರೆ 10 ಮಂದಿ ಕಂಪ್ಲೇಂಟ್ ಹೇಳಿರ್ತೀವಿ, ಇಲ್ಲ ಅವ್ರನ್ನ ಹೊಡೆದಿರ್ತೀವಿ. ನಮ್ಮ ಉಪವಾಸಗಳು ಬೇರೆ. ಷಣ್ಮುಖ ಶಿವಯೋಗಿಗಳಿಗೆ ಆ ದಟ್ಟ ಕಾಡಿನೊಳಗೆ ಅರಣ್ಯದೊಳಗೆ ಹೋಗುವಾಗ ಹಸಿವು ಆಗುತ್ತದೆ, ತೃಷೆಯೂ ಆಗುತ್ತದೆ. ಆಶ್ಚರ್ಯ ಅಂದರೆ ಆವತ್ತಿನ ಕಾಲಕ್ಕೆ ಅಡವಿ ಹೆಂಗೆ ದಾಟಬೇಕು ಅನ್ನೋ ಯೋಚನೆನೂ ಬರ್ತದೆ. ಎಲ್ಲಾದರೂ ಕೂಡಬೇಕು, ಒಂದಷ್ಟು ವಿಶ್ರಾಂತಿ ತಗೋಬೇಕು ಅಂತ ಅನ್ನಿಸ್ತೈತಿ. ಖರೆ ಕುಂದ್ರಾಕೆಲ್ಲೂ ಚಲೋ ಜಾಗ ಸಿಗಂಗಿಲ್ಲ. ಆಗಲಿ ಗುರುನಾಥ ಎಲ್ಲಿ ಕರ್ಕೊಂಡು ಹೋಗ್ತಾನೆ ಅಲ್ಲಿಗೆ ಹೋಗ್ತೀನಿ ಅಂತ ಅಲ್ಲಿಂದ ಮತ್ತೆ ಮುಂದೆ ಬರ್ತಾರೆ. ಆ ಅಡವಿಯನ್ನು ಸಂಪೂರ್ಣ ಆ ಅಡವಿಯನ್ನು ದಾಟುವುದಕ್ಕೆ ಇನ್ನೊಂದು ಸ್ವಲ್ಪ ಅಡವಿಯ ಮಧ್ಯಭಾಗಕ್ಕೆ ಬಂದಾಗ ಅಲ್ಲೊಂದು ಗುಡಿಸಲು ಕಾಣ್ತೈತಿ. ಇವರಂತಾರೆ, ಆಹಾ, ಈ ಗುಡಿಸಲು ಅಖಂಡೇಶ್ವರರೇ ನನಗೆ ಕೊಟ್ಟಿರುವಂತಹದ್ದು, ಇಲ್ಲಿ ನಾ ತಂಗಬಹುದು ಅಂಥೇಳಿ ಹೋಗ್ತಾರೆ. ಆ ಗುಡಿಸಲಕ್ಕೆ ಬಾಗಿಲನೂ ಹಾಕಿರಂಗಿಲ್ಲ, ತೆಗೆದಿರ್ತೈತೆ ಅದು. ಆ ಗುಡಿಸಲು ಬೆದರಿನಿಂದ ಕಟ್ಟಿರೋ ಗುಡಿಸಲು ಬಾಗಿಲನೂ ಹಾಕಿರಂಗಿಲ್ಲ, ತೆಗೆದಿರ್ತೈತಿ. ಅದ್ರೊಳಗೆ ಹೋಗ್ತಾರೆ. ಒಳಗೆ ಹೋಗಿ ಅಲ್ಲಿ ತಮ್ಮ ಜೋಳಿಗೆಯನ್ನಿಟ್ಟು, ಬೆತ್ತವನ್ನಿಟ್ಟು, ಕಮಂಡಲವನ್ನಿಟ್ಟು ಆ ಗುರು ಅಖಂಡೇಶ್ವರರ ಸ್ಮರಣೆಯನ್ನು ಮಾಡಿಕೊಂಡು ಹಾಗೆ ಮಲಗುತ್ತಾರೆ. ಬೆಳಗ್ಗೆ 5:05 ಸಮಯಕ್ಕೆ ಕೋಗಿಲೆಯ ಹಾಡ ಅಖಂಡೇಶ್ವರನ ಈ ಷಣ್ಮುಖ ಶಿವಯೋಗಿಗಳನ್ನು ಎಬ್ಬಿಸಿದ್ರೆ ಆ ಕೋಗಿಲೆಯ ಧ್ವನಿಗೆ ಎದ್ದವರು ಒಂದು ಸಾರಿ ಬಂದು ಹೀಗೆಲ್ಲ ಹೊರಗೆ ನೋಡ್ತಾರೆ. ಆ ನಿಸರ್ಗದ ಸೌಂದರ್ಯಕ್ಕೆ ಮಣಿ ಆಗ್ತಾರೆ. ಆಶ್ಚರ್ಯ ಅಂತಂದರೆ ಆ ಗುಡಿಸಲು ಒಳಗೆ ಇವರೇನು ಮಲ್ಕೊಂಡಿದ್ರಲ್ಲ, ಇವ್ರು ಹೊರಗೆ ಬಂದರೆ ಇವ್ರ ಮುಂದೆ ಒಂದು ಹುಲಿ ಬಂದು ನಿಂತಿತ್ತಂತೆ. ಆ ಹುಲಿ ನಮ್ಮ ಮುಂದೆ ಬಂದು ನಿಂತ್ರ ನಾವು ಸೆಲ್ಫಿ ತಕ್ಕೊಂತೀವಿ, ಹೌದಲ್ರಿ? ಹುಲಿ ಬಂದು ನಿಂತಾಗ ಷಣ್ಮುಖ ಶಿವಯೋಗಿಗಳು ಆ ಹುಲಿಯನ್ನು ನೋಡ್ತಾರೆ. ಆ ಹುಲಿ ಷಣ್ಮುಖ ಶಿವಯೋಗಿಗಳನ್ನು ನೋಡ್ತದೆ.
ಒಂದು ಕ್ಷಣ ಅದು ಇವರನ್ನು ತಿನ್ನಬೇಕು ಅಂತಾನೋ ಅಥವಾ ಇವರು ಅದನ್ನು ಹೊಡಿತಾರೋ ಅಂತಾನೋ ಯಾವುದೋ ಒಂದು ಭಾವದಿಂದ ಹಿಂಗೆ ನೋಡಬೇಕಾದ್ರೆ ಷಣ್ಮುಖ ಶಿವಯೋಗಿಗಳು ಏನೂ ಮಾಡೋದಿಲ್ಲ. ಸುಮ್ಮನೆ ಆ ಹುಲಿಯನ್ನು ನೋಡ್ತಾ 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 ನಿಲ್ತಾರೆ. ಆ ಷಣ್ಮುಖ ಶಿವಯೋಗಿಗಳ ಯೋಗ ದೃಷ್ಟಿಯನ್ನು ನೋಡಿರುವಂಥ ಹುಲಿ ತನ್ನಿಂದ ತಾನೇ ಎರಡೂ ಕಾಲುಗಳನ್ನು ಮುಂದೆ ಚಾಚಿ ಷಣ್ಮುಖ ಶಿವಯೋಗಿಗಳಿಗೆ ನಮಸ್ಕಾರ ಮಾಡಿ ವಾಪಸ್ ಹೋಗ್ಬಿಡ್ತೈತೆ. ಯೋಗತ್ವ ಮನೆಯಾಗಿದ್ದ ಹೆಣ್ಮಕ್ಳು ನಮಸ್ಕಾರ ಮಾಡಂಗಿಲ್ಲ. ಈಗ ಮನೆಯಾಗಿದ್ದ ಮಕ್ಕಳು ನಮಸ್ಕಾರ, ಒಂದು ಹೊರಗೆ ಹೇಳಕತ್ತಿದ್ದ ಹೆಣ್ಮಕ್ಳು ದಿನ ಗಂಡನ ಪಾದ 3 ದಿನಕ್ಕೆ 4 ಸರ ಒತ್ತಬೇಕವ ಅಂತ. ಬೇಡ, ರಾತ್ರಿ 1 ಸರ ಗಂಡನ ಪಾದ ಒತ್ತರವ ನಿಮಗೆ ಸುಖ ಬರುತ್ತಂತ ನಾ ಹೇಳಿದ್ದೆ. ಆ ಹೆಣ್ಮಗಳ ಪಾದ ಒತ್ತೋದು ಬಿಟ್ಟು ಕುತ್ತಿಗೆನ ಒತ್ತಿದ್ಲು. ಹುಲಿ ಷಣ್ಮುಖ ಶಿವಯೋಗಿಗಳಿಗೆ ನಮಸ್ಕಾರ ಮಾಡುತ್ತೆ ಅಂದರೆ ಆಲೋಚನೆ ಮಾಡಬೇಕಲ್ಲ. ಕಾಡ ಪ್ರಾಣಿಗಳ ಹೃದಯದಲ್ಲಿರೋದೊಂದೇ, ಸಿಕ್ಕ ಬೇಟೆಯನ್ನು ನಾವು ಬೇಟೆಯಾಡಬೇಕು, ಕತ್ತರಿಸಿ ತಿನ್ನಬೇಕು, ಮಾಂಸ ಮಜ್ಜನವನ್ನು ನಮ್ಮ ಆಹಾರ ಮಾಡಿಕೊಳ್ಬೇಕು ಅಂತ. ಅಂತಹ ಕಾಡಿನ ರಾಜ, ವನರಾಜ, ಮೃಗರಾಜ ಶಿವಯೋಗಿಯನ್ನು ಕಂಡು ಶಿವಯೋಗಿಯ ಪಾದಕ್ಕೆ ನಮಸ್ಕಾರ ಮಾಡಿ ಮುಂದೆ ಹೋಗ್ತಾರೆ ಅಂತಂದ್ರೆ ಆಲೋಚನೆ ಮಾಡಬೇಕಲ್ಲ. ಅತನೇ ಮುರುಗೇಂದ್ರ ಶಿವಯೋಗಿಗಳನ್ನು ಬಿಟ್ಟರೆ ಆ ಹುಲಿ ಷಣ್ಮುಖ ಶಿವಯೋಗಿಗಳವರಿಗೆ ಮಾತ್ರ ಒಲಿದಿದೆ ಅನ್ನುವಂತಹದ್ದು ಇತಿಹಾಸ. ಷಣ್ಮುಖ ಶಿವಯೋಗಿಗಳಿಗೆ ಮಾತ್ರ ಜೋಡಿಸಿ ಕರ ಜೋಡಿಸಿ ನಮಸ್ಕಾರ ಮಾಡುತ್ತೆ ಅನ್ನುವಂತಹದ್ದು ಇತಿಹಾಸ. ತಮಗೆ ಅರ್ಥ ಆಗಬೇಕು. ಆ ಹುಲಿ ನಮಸ್ಕಾರ ಮಾಡಿ ಹೋದ್ಮೇಲೆ ಒಂದಷ್ಟು ಬೆಳಕೆಲ್ಲ ಬರುತ್ತೆ, ಸೂರ್ಯೋದಯ ಆಗುತ್ತೆ. ಅಷ್ಟೊತ್ತಿಗೆ ಪಕ್ಕದಲ್ಲಿ ಊರು ಕಾಣುವುದಕ್ಕೆ ಪ್ರಾರಂಭ ಆಗುತ್ತೆ. ತೋಳ್ಮಡು ಅನ್ನುವಂತಹ ಗ್ರಾಮ. ಆ ತೋಳ್ಮಡುವಿನ ಊರು ಹಿರಿಯರು ಈ ಗುಡಿಸಲದೊಳಗೆ ಯಾರೋ ಒಬ್ಬರು ಸುತ್ತಾಡ್ತಿದ್ದಾರೆ, ನೋಡೋಣ ಬರ್ರಿ ಅಂಥೇಳಿ ಒಂದು 5 ಜನ ಬಂದು ಇವರಿಗೆ ನಮಸ್ಕಾರ ಮಾಡಿ, ಯಾವ ಊರ್ರಪ್ಪ ತಾವು ಯಾವಾಗ ಬಂದಿರಿ ಅಂತ ಕೇಳ್ತಾರೆ. ಯಾವ ಊರಪ್ಪ ತಾವು ಯಾವಾಗ ಬಂದಿರಿ ಅಂತ ಕೇಳಿದಾಗ ನಾವು ನಿನ್ನೆನೇ ಬಂದೀವಿ, ನಿನ್ನೆ ರಾತ್ರಿನೇ ಇಲ್ಲದೀವಿ ಅಂತಂದಾಗ ಒಂದಿಷ್ಟು ಮಂದಿ ಅಂದ್ರಂತ, ಭಾಳ ಗಟ್ಟೋಳು ಸ್ವಾಮಿಗಳು ನೀವು ಅಂತ. ಭಾಳ ಗಟ್ಟೋಳು ಸ್ವಾಮಿಗಳು ಯಾಕೆ ಅಂತವ್ರು ಕೇಳ್ತಾರೆ. ಯಾಕಂತ ಕೇಳ್ತೀರಲ್ರಿ ಬುದ್ಧಿ, ಇಲ್ಲಿ ಹುಲಿ ಅದಾವ, ಸಿಂಹ ಅದಾವ, ಕಾಡು ಪ್ರಾಣಿಗಳದಾವ, ಚಿರತೆಗಳದಾವ, ಮನುಷ್ಯರು ಬದುಕೋದಕ್ಕೆ ಇಲ್ಲಿ ಬಿಡಂಗಿಲ್ಲ. ಮತ್ತು ಅಂತಹ ಕಾಡಿನೊಳಗೆ ಒಬ್ಬರ ಬಂದದಿರಂದ್ರೆ ನೀವು ಭಾಳ ಗಟ್ಟೋಳವರು. ಒಬ್ಬರ ಹೆಂಗಿದ್ದೀರಿ ಅಂತಂದ್ರೆ ಷಣ್ಮುಖ ಶಿವಯೋಗಿಗಳಂದ್ರಂತ, ನಾವು ಒಬ್ಬವನಾದೀನಿ ಅಂತ ನಿಮಗೆ ಯಾರಂದ್ರು, ನನ್ನ ಜೊತೆ ಅಖಂಡೇಶ್ವರ ಸ್ವಾಮಿಗಳಿದ್ರು, ನಾವು ಇಬ್ಬರಿದ್ವಿ ಅನ್ನೋ ಮಾತನ್ನು ಅವತ್ತಿನ ಕಾಲಕ್ಕೆ ಷಣ್ಮುಖ ಶಿವಯೋಗಿಗಳು ಹೇಳ್ತಾರಂತೆ. ಆವಾಗ ಅವರು ನಮಸ್ಕಾರ ಮಾಡಿ, ಆಗಲ್ರಪ್ಪ ಏನೋ ನಿಮ್ಮ ಶಕ್ತಿ, ನೀವು ದೊಡ್ಡವರು, ನಮ್ಮ ಊರಿಗೆ ದಯಮಾಡಿಸ್ಬಿಡ್ರಿ, ಈ ಅಡವಿಯೊಳಗೆ ಇರಬೇಡ್ರಿ ಅಂದ್ರೆ ಷಣ್ಮುಖ ಶಿವಯೋಗಿಗಳು ಕೇಳಿದ್ರಂಥವ್ರನ್ನ. ಹೌದು, ಕರೆ ಒಪ್ಕೊಳ್ತೀನಿ, ಇಂಥ ದಟ್ಟ ಅಡವಿಯೊಳಗೆ ಇದು ಒಂದೇ ಗುಡಿಸಲೈತಲ್ಲ, ಮತ್ತಿಲ್ಲಿ ಹುಲಿ ಐತಂತೀರಿ, ಚಿರತೆ ಐತಂತೀರಿ, ಕಾಡು ಪ್ರಾಣಿಗಳದಾವಂತೀರಿ, ಹಾವು ಚೇಳುಗಳು ಸುತ್ತಾಡ್ತಾವಂತೀರಿ, ಮತ್ತು ಇಂಥ ಅಡವಿಯೊಳಗೆ ಒಂದೇ ಗುಡಿಸಲೈತಲ್ಲ, ಇದು ಯಾರ್ದು ಅಂತ ಕೇಳ್ತಾರವ್ರು. ಇದು ಯಾರ್ದು ಅಂತ ಕೇಳಿದಾಗ ಊರನ್ನವ್ರು ಒಬ್ರು ನಕ್ಕಂದ್ರಂತ, ನಿಮ್ಮಂಗೆ ಒಬ್ಬ ಸ್ವಾಮಿ ಬಂದಿದ್ದರೆ ನಾ ಇಲ್ಲೇ ಇರ್ತೀನಿ ಅಂಥೇಳಿ ನನಗಿಲ್ಲಿ ಆಶ್ರಮ ಮಾಡಿಕೊಡ್ರಿ, ಇಲ್ಲಿ ಗುಡಿಸ್ಲಾಗ ಕಟ್ಟಿಕೊಡ್ರಿ ಅಂತ ಅಂದಿನ್ರೆ, ಕಟ್ಟಿಕೊಟ್ವಿ. ಬುತ್ತಿ ತೊಗೊಂಬರ್ಬೇಕು, ನಾಳೆ ಮುಂಜಾನೆ ಬುತ್ತಿ ತೊಗೊಂಬರ್ರಿ ಅಂದ. ಮುಂಜಾನೆ ಅದು ನಾವು ಬುತ್ತಿ ತೊಗೊರತ್ತಿಗೆ ಕದ ತೆಗೆದು ಓಡಿ ಹೋಗ್ಯಾನ, ಇವತ್ತಿಗೂ ಬಾಗಲ ಮುಚ್ಚಿಲ್ಲದನಂದ್ರಂತ ಅವ್ರು. ಇವತ್ತಿಗೂ ಬಾಗಲ ಮುಚ್ಚಿಲ್ಲ ಅಂದಾಗ ಶಿವಯೋಗಿಗಳು ನಗುತ್ತಾರೆ. ಸಾವಿನ ಭಯವಿದ್ದವನು ಶರಣನಾಗುವುದಿಲ್ಲ, ಸಾವಿಗಂಜುವವನು ಶಿವಯೋಗಿಯಾಗುವುದಿಲ್ಲ. ಮರ್ತಕ್ಕೆ ಮಣಿಹ ತಂದ ಘನಮಹಿಮ ಕರ್ತೃ ಬಸವಣ್ಣನವರು ಸಾವಿಗಂಜಿದ್ದರೆ ಕಲ್ಯಾಣದ ನವಪುರುಷ ಅಂತ ಅನಿಸ್ಕೊಳ್ತಿರ್ಲಿಲ್ಲ. ಸಾವಿಗೆ ಹೆದರಿ ಓಡಿ ಹೋದವರೆಲ್ಲ ಸನ್ಯಾಸಿಗಳಲ್ಲ. ಇದ್ದರೆ ಸಾವನ್ನು ಗೆದ್ದು, ಇಲ್ಲವೆಂದರೆ ಮರಣವೇ ಮಹಾನವಮಿ ಎಂದು ಸಾರಿದ ಶಿವಯೋಗಿ ಮಾತ್ರ ಸನ್ಯಾಸಿಯಾಗುವುದಕ್ಕೆ ಸಾಧ್ಯ. ಯಾವ ಸ್ವಾಮಿ ಬಿಟ್ಟು ಹೋದ ಗುಡಿಸಲು ನೀವು ಇವತ್ತಿಗೂ ಬಾಗಿಲ ಹಾಕಿಲ್ಲ ಅಂತಿರಲ್ಲ, ಅದೇ ಗುಡಿಸಲಿನೊಳಗೆ ನಾನು ಇರ್ತೇನೆ, ನನಗಿರುವುದಕ್ಕೆ ಇಲ್ಲಿ ವ್ಯವಸ್ಥೆ ಮಾಡಿರಿ, 4 ದಿವಸಗಳ ಕಾಲ ನಿಮ್ಮೂರೊಳಗಿರ್ತೀನಿ ಎನ್ನುವಂತಹ ಮಾತನ್ನು ಷಣ್ಮುಖ ಶಿವಯೋಗಿಗಳು ಹೇಳಿದ್ರಂತೆ. ನೆನಪಿಟ್ಟುಕೊಳ್ಬೇಕು ನೀವೆಲ್ಲ. ಚಲೋ ಮನೆ ಕೊಟ್ರನ ಒಲ್ಲೆನ್ನೋರು ಅದಾರ. ಚಲೋ ಮನೆ ಕೊಟ್ರನ ಒಬ್ರು ಗಾಳಿ ಬರಲ್ಲಂತಾರೆ, ಒಬ್ಬರು ಮತ್ತೊಂದು ಬರಂಗಿಲ್ಲ ಅಂತಾರೆ, ಮತ್ತೊಬ್ಬರು ಜಳ ಬರ್ತೈತಂತಾರೆ. ಚಲೋ ಮನ್ಯಾಗ ಇರ್ರಿ ಅಂದ್ರನ 108 ಹೆಣಸೋರು ಇರೋ ಕಾಲಕ್ಕೆ ಅಂತಹ ಒಂದು ಗುಡಿಸಲಿನೊಳಗೆ ಕಾಡು ಪ್ರಾಣಿಗಳು ಬರ್ತಾವಂದ್ರೆ ಬರಲೆವು, ನಾ ಇಲ್ಲೇ ಇರ್ತೀನಿ ಎನ್ನುವಂತಹ ತಾಕತ್ತ ಷಣ್ಮುಖ ಶಿವಯೋಗಿಗಳನ್ನ ಬಿಟ್ಟರೆ ಮತ್ತೆ ಯಾರಿಗೂ ಬರುವುದಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ವಿಚಾರ ತಮಗೆ ತಿಳಿಸಿ
ಆ ಗುಡಿಸಲಿನೊಳಗಿದ್ದು ಮುಂದೆ ಏನು ಮಾಡ್ತಾರೆ, ಯಾವ ಲೀಲೆಗಳನ್ನು ಮಾಡ್ತಾರೆ, ಮತ್ತು ಆ ಗುಡಿಸಲಿನೊಳಗಿದ್ದಾಗ ಅವ್ರಿಗೆ ಯಾವ್ಯಾವ ಕಂಟಕಗಳು ಬರ್ತಾವೆ, ಆ ಊರಿನ ಜನ ಅವರನ್ನು ಹೇಗೆ ಒಪ್ಪಿಕೊಳ್ತಾರೆ ಅನ್ನೋ ವಿಚಾರನ ನಾಳೆ ದಿವಸ ನೋಡೋಣ ಅನ್ನುವಂತಹ ವಿಚಾರವನ್ನು ತಮ್ಮೆಲ್ಲರಿಗೆ ತಿಳಿಸಿ